ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಇವತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಂದು ಪಂಚತಂತ್ರ ಕಥೆಯ ಕುಮೋದಿನಿ ಎಂಬ ಗಿಳಿಯ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಅಂದರೆ ಇದೊಂದು ಬುದ್ಧಿವಂತ ಗಿಳಿಯ ಕಥೆ. ಒಂದು ಸುಂದರವಾದ ಕಾಡಿರುತ್ತೆ. ಆ ಕಾಡಲ್ಲಿ ಕುಮೋದಿನಿ ಎಂಬ ಬುದ್ಧಿವಂತ ಗಿಳಿ ವಾಸವಾಗಿರುತ್ತೆ. ಅದು ನಿಮ್ಗೆ ಗೊತ್ತಲ್ಲ, ಗಿಳಿ ಅಂದರೆ ಅದು ಹಸಿರು ಬಣ್ಣದ ರೆಕ್ಕೆಗಳೊಂದಿಗೆ ತುಂಬ ಸುಂದರವಾಗಿರುತ್ತೆ. ಹಾಗೆ ಅದರ ಮಾತು ಅತಿ ಮಧುರವಾಗಿರುತ್ತೆ. ಮತ್ತು ಎಲ್ಲ ಪ್ರಾಣಿಗಳಿಗೂ ಅದು ಇಷ್ಟ ಆಗಿರುತ್ತೆ. ಆ ಗಿಳಿ ಕಂಡ್ರೆ ಎಲ್ಲ ಪ್ರಾಣಿಗಳಿಗೂ ಇಷ್ಟ. ಒಂದು ದಿನ ಆ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾನೆ. ಅವನು ಗಿಳಿಗಳನ್ನು ಹಿಡಿಬೇಕು ಅಂತ ಬಲೆ ಹಾಕೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಆವಾಗ ಬಲೆ ಹಾಕಿದ ತಕ್ಷಣ ಕಾಡಿನ ಕೆಲವು ಗಿಳಿಗಳು ಆ ಬಲೆಗೆ ಸಿಕ್ಕಾಕೋತವೆ. ಅದನ್ನು ಕುಮೋದಿನಿ ಎನ್ನುವ ಗಿಳಿ ಗಮನಿಸುತ್ತೆ. ಅದು ಸಿಕ್ಕಾಕೊಂಡಿರುವಂಥ ಗಿಳಿಗಳಿಗೆಲ್ಲ ಒಂದು ಎಚ್ಚರಿಕೆ ನೀಡುತ್ತೆ. ಏನಂತ ಹೇಳುತ್ತೆ ಅಂದರೆ, ನಾವೆಲ್ಲ ಅಂದರೆ ಕುಮೋದಿನಿನೂ ಆ ಬಲೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಾವೆಲ್ಲ ಒಟ್ಟಾಗಿ ಚಿಂತನೆ ಮಾಡಿದರೆ ಈ ಸಂಕಷ್ಟದಿಂದ ತಪ್ಪಿಸ್ಕೊಳ್ಬೋದು. ಬೇಟೆಗಾರನ ಬಲೆಗೆ ಸಿಕ್ಕಾಕೊಂಡಿದ್ರೂ ನಾವು ಒಂದು ಸಮಯದಲ್ಲಿ ಒಂದೇ ಬಾರಿ ಎಲ್ಲರೂ ಒಟ್ಟಿಗೆ ಹಾರಲು ಪ್ರಯತ್ನಿಸಿದರೆ ಈ ಬಲೆಯನ್ನು ಎತ್ಕೊಂಡು ಹೊಟ್ಟೋಗ್ಬೋದು ಅಂತ ಆ ಗಿಳಿ ಎಲ್ಲ ಗಿಳಿಗಳಿಗೆ ಹೇಳುತ್ತೆ. ಈ ಗಿಳಿಯ ಮಾತನ್ನು ಕೇಳಿದಂಥ ಇನ್ನಿತರ ಗಿಳಿಗಳು ಒಪ್ಕೋತವೆ. ಆಯಿತು, ನಾವು ಒಂದೇ ಸಮಯಕ್ಕೆ ಈ ಬಲೆಯನ್ನು ಎತ್ಕೊಂಡು ಹಾರಲು ಶುರು ಮಾಡ್ತೀವಿ ಅಂತ ಹೇಳಿ ಕುಮೋದಿನಿ ಗಿಳಿಯ ಮಾತನ್ನು ಕೇಳಿ ಎಲ್ಲ ಗಿಳಿಗಳು ಆ ಬಲೆಯನ್ನು ಭದ್ರವಾಗಿ ಹಿಡ್ಕೊಂಡು ಮೇಲಕ್ಕೆ ಎಲ್ಲರೂ ಒಟ್ಟಿಗೆ ಹಾರ್ತಾರೆ. ಈ ಹಾರದನ್ನು ನೋಡಿದಂಥ ಬೇಟೆಗಾರ ಆಶ್ಚರ್ಯ ಬರುತ್ತೆ. ಅಯ್ಯೋ, ಏನಪ್ಪ, ನಾನು ಹಾಕಿದ್ದ ಬಲೆಯನ್ನು ಇವೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾವಲ್ಲ ಅಂತ. ಸ್ವಲ್ಪ ದೂರ ಗಿಳಿಗಳು ಆ ಬಲೆಯನ್ನು ಎತ್ಕೊಂಡು ಹೋಗ್ತವೆ. ಅದಾದಮೇಲೆ ಒಂದು ಸುರಕ್ಷಿತ ಜಾಗದಲ್ಲಿ ಕುಮೋದಿನಿ ಹೇಳುತ್ತೆ, ಆಯಿತು, ಇಲ್ಲಿ ಎಲ್ಲನೂ ಇಳಿಸೋಣ ಬಲೆನ ಅಂತ ಹೇಳಿ ಇಳಿಸಿ, ಅಲ್ಲೇ ತನ್ನ ಸ್ನೇಹಿತ ಆದ ಒಂದು ಇಲಿ ಇರುತ್ತೆ. ಆ ಇಲಿಯನ್ನು ಕರೆದು ಈ ಬಲೆಯೆಲ್ಲ ಕಟ್ ಮಾಡು ಅಂತ ಹೇಳುತ್ತೆ. ನಿಮ್ಗೆ ಗೊತ್ತಲ್ವಾ, ಇಲಿಗೆ ಚೂಪಾದ ಹಲ್ಲಿಗಳಿರುತ್ತೆ ಅಂತ. ಏನು ಮಾಡುತ್ತೆ, ಆ ಹಲ್ಲಿನಿಂದ ಆ ಬಲೆಯನ್ನೆಲ್ಲ ಕತ್ತರಿಸಿ ಗಿಳಿಗಳನ್ನು ಆ ಬಲೆಯಿಂದ ಮುಕ್ತ ಮಾಡುತ್ತೆ. ಈ ಕಥೆಯ ನೀತಿ ಏನು ಮಕ್ಕಳೇ ಅಂದರೆ, ನಾವು ಒಗ್ಗಟ್ಟಾಗಿದ್ದರೆ ಶಕ್ತಿ ಇರುತ್ತದೆ. ಯಾವುದೇ ಸಂಕಷ್ಟದ ಸಮಯದಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ಅದರ ಸಹಕಾರ ನಮ್ಮನ್ನು ರಕ್ಷಿಸುತ್ತೆ ಮಕ್ಕಳೇ. ಆದ್ದರಿಂದ ನಿಮ್ಮಲ್ಲೂ ಅಷ್ಟೇ, ನೀವು ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತ ಆ ಕೆಲಸದಲ್ಲಿ ಸಫಲತೆಯನ್ನು ಪಡಿತೀರಾ. ಆದ್ದರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ. ಆಯಿತಾ ಮಕ್ಕಳೇ? ನಮಸ್ಕಾರ.